ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್ ಫ್ರೆಂಡ್ಸ್. ಇವತ್ತು ಎಣ್ಣೆ ಸೊಪ್ಪಿನ ಸಾಂಬಾರು ಅಥವಾ ಮಸ್ಸೊಪ್ಪು ಅಥವಾ ಉಳುಸೊಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ಎಣ್ಣೆ ಸೊಪ್ಪು ತೊಗೊಂಡು ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಂದು ಮೊದಲಿಗೆ ನಾನು ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾದಂತಹ ಇನ್ಗ್ರೀಡಿಯೆಂಟ್ಸ್ ಅಂದರೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಬೆಳ್ಳುಳ್ಳಿ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ, ಸಾಂಬಾರು ಪೌಡ್ರು ಬೇಕು, 3-4 ಮೀಡಿಯಮ್ ಗಾತ್ರ ಟೊಮೊಟೊ, ಹುಣಸೆಹಣ್ಣು, ತೊಗರಿಬೇಳೆ, ನಾನು ಹುರುಳಿಕಾಳು ಬೇಕಾದ್ರೆ ತೊಗೋಬೋದಾಯಿತು, ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ನೀವು ತೊಗೊಳ್ಳಿ, ಎಣ್ಣೆ ಮತ್ತು ತೆಂಗಿನ ತುರಿ ತೊಗೊಂಡಿದ್ದೀನಿ. ಮತ್ತು ನಾನಿವಾಗ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊತೀನಿ. ಸೊ ಈ ಕುಕ್ಕರ್ಗೆ ನಾನು ಅರ್ಧ ಸೊಪ್ಪು ಮಾತ್ರ ಹಾಕ್ತೀನಿ, ಸೆಂಟ್ರಲ್ಲಿ ಈ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗುತ್ತೆ. ಹಾಗಾಗಿ ಸೊ ನೋಡಿ, ಈ ರೀತಿ ಹಾಕ್ಕೊಂಡು ನೀವು ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ಹಾಕ್ತಾ ಬರೋಣ. ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 10-12 ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಸಾಂಬಾರು ಪೌಡ್ರ್ ಬಳಸ್ತಾ ಇದ್ದೀನಿ. ಸೊ ನೀವು ಹಸಿಮೆಣಸಿಕಾಯಿ ಕೂಡ ಬಳಸ್ಬೋದು, ಚೆನ್ನಾಗಿರುತ್ತೆ ಮಸ್ಸೊಪ್ಪು. ಸೊ ಇದಾದ ನಂತರ ನೀವು ತೊಗರಿಬೇಳೆ ಬಳಸ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಮನೇಲಿ ಹುರುಳಿಕಾಳು ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ ಫೇವ್ರೇಟ್ ಬೇಳೆ, ಹಾಗಾಗಿ ಬೇಳೆನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೀವು ಸ್ಕಿಪ್ ಮಾಡಿ ಬೇಕಾದ್ರೆ ಹುರುಳಿಕಾಳಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಮತ್ತು 3-4 ಟೊಮೊಟೊ ಮೀಡಿಯಮ್ ಗಾತ್ರ ತೊಗೊಂಡಿದ್ದೀನಿ. ಆಮೇಲೆ ಆಯಿಲ್ ಹಾಕಿ, 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಉಳಿದಿರೋ ಸೊಪ್ಪನ್ನ ಮೇಲೆ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿಬಿಟ್ಟು ನೀವು ಮತ್ತು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು 1-2 ವಿಸಿಲ್ ಹೊಡೆಯೋಕ್ಕೆ ಬಿಟ್ಬಿಡಿ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹುಣಸೆಹಣ್ಣು ಮತ್ತು ತೆಂಗಿನ ತುರಿನ ಹಾಕ್ಕೊಂಡಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಹಾಗಾಗಿ ನೋಡಿ, ಉಳಿದಿರೋ ಸೊಪ್ಪನ್ನ ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು 1-2 ವಿಸಿಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್, ಈ ಸೊಪ್ಪು ನಿಮಗೆ ಗೌರಿ ಗಣೇಶ ಹಬ್ಬದ ಸೀಸನಲ್ಲಿ ಮತ್ತು ವರಲಕ್ಷ್ಮಿ ಹಬ್ಬದ ಸೀಸನಲ್ಲಿ ನಿಮಗೆ ಸಿಗುತ್ತೆ. ಸೊ ಹಳ್ಳಿಲಂತೂ ಯಥೇಚ್ಛವಾಗಿ ಸಿಗುತ್ತೆ, ನಮಗೆಲ್ಲ ಸಿಟಿ ಇರೋರಿಗೆ ಸೊ ವರ್ಷದಲ್ಲಿ ಒಂದ್ಸಲ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ತಂದು ನೀವು ಒಂದ್ಸಲ ಈ ಉಳುಸೊಪ್ಪು ಮಸ್ಸೊಪ್ಪು ಮಾಡಿ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ನಾನು ಸ್ಟವ್ ಹಚ್ಕೊಂಡು 2 ವಿಸಿಲ್ ಹೊಡೆಯೋಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಇದನ್ನು ಹುರುಳಿಕಾಳು ಜೊತೆ ಹಾಕಿ ಮಾಡಿದ್ರೆ ಬಸ್ಸಾಂಬಾರು ಸೂಪರಾಗಿರುತ್ತೆ. ಮುದ್ದೆ ಜೊತೆ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ತುಂಬ ರುಚಿಕರವಾಗಿರುತ್ತೆ, ತುಂಬ ಬಾಡಿಗೆ ತಂಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, 2 ವಿಸಿಲ್ ಹೊಡೆಸ್ಕೊಂಡು ನೀಟಾಗಿ ಮಸ್ಕೋಬೇಕಾಗುತ್ತೆ. ಮಂತಲ್ಲಾದರೂ ಮಸ್ಕೊಳ್ಳಿ, ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ ಸೌಟಲ್ಲೇ ನುಣ್ಣಗೆ ಮಸ್ಕೊತೀನಿ, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೀವು ಬೇಕಾದರೆ ರುಬ್ಕೋಬೋದು. ಫ್ರೆಂಡ್ಸ್, ಈ ಸೊಪ್ಪು ಹಳ್ಳಿ ಕಡೆ ಯಥೇಚ್ಛವಾಗಿ ಸಿಗುತ್ತೆ. ಇದು ಡೈಜೆಷನ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೊಟ್ಟೆ ಕ್ಲೀನ್ ಮಾಡೋದಕ್ಕಂತೂ ಇದನ್ನ ಒಂದು 2-3 ಸಲ ತಿಂದ್ಬಿಟ್ರೆ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಟ್ರೈ ಮಾಡಿ, ಹಳ್ಳಿಲಿರೋರಂತೂ ಯಾವಾಗೂ ತಿಂತಿರ್ತಾರೆ. ಸೊ ಸಿಟಿಲಿರೋರು ಸಿಕ್ತಾಗ ಅದು ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಟೇಸ್ಟು ಹಾಗೇ ಇರುತ್ತೆ. ಇದು ಬೇಳೆ ಜೊತೆ ಅಷ್ಟು ಚೆನ್ನಾಗಿರಲ್ಲ, ಬರೀ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಸ್ತ್ಬಿಟ್ಟು ಕುದಿಬೇಕಂದ್ರೆ ಹುರುಳಿಕಾಳನ್ನ ಹುರಿದ್ಬಿಟ್ಟು ಹಾಕ್ಬಿಟ್ಟು, ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು, ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಂಡು ಮುದ್ದೆ ಜೊತೆ ತಿಂತೀವಿ, ಸೂಪರ್ ಅನ್ಬೇಕು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ಕುದಿಯಕ್ಕೆ ಬಿಡ್ತೀನಿ ನಾನು, ಚೆನ್ನಾಗಿ ಕುದೀಲಿ. ನೋಡಿ, ಈಗ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು. ಹುಣಸೆಹಣ್ಣು ಹಾಕಿಲ್ಲ ಇನ್ನೂ, ಎಲ್ಲ ಹುಣಸೆಹಣ್ಣು ಕಲಸಿ ಸ್ವಲ್ಪ ಹಾಕ್ಕೊಂಡು, ಮತ್ತು ತೆಂಗಿನ ತುರಿ ಹಾಕಿಲ್ಲ ಇನ್ನೂ, ತೆಂಗಿನ ತುರಿ ಹಾಕ್ಕೊಬೇಕು. ಮತ್ತು ಸಾಲ್ಟ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನಾನು ಇದನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಒಂಥರ ಟ್ರೈ ಮಾಡಿ ಫ್ರೆಂಡ್ಸ್. ಈ ಉಳುಸೊಪ್ಪು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವಾಗಲೂ ಅಷ್ಟೇ ಹಳ್ಳಿ ಸ್ಟೈಲ್ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಕುದೀತಾ ಇದೆ, ಒಳ್ಳೆ ಸೂಪರಾಗಿ ಘಮ ಬರ್ತಾ ಇದೆ. ಸೊ ಇನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು 2 ನಿಮಿಷ ಕುದೀತಾ ಇದೆ, ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ರೆಡಿ ಆಯಿತು ಎಣ್ಣೆ ಸೊಪ್ಪಿನ ಉಳುಸೊಪ್ಪು ಅಥವಾ ಸಾಂಬಾರು, ಏನಾದರೂ ಹೆಸರು ಇಟ್ಕೊಬೋದು. ಸೂಪರಾದಂತಹ
ಸಾಂಬಾರ್ ರೆಡಿ ಆಯಿತು ಫ್ರೆಂಡ್ಸ್. ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಲವ್ ಯು ಲಾಟ್ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್. ಬಾಯ್.